ಈಗಾಗಲೇ ಮಹದೇವಪ್ಪನವರು ರಾಷ್ಟ್ರೀಯ ಏಕತೆ ಸಮಾವೇಶದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನ ಜಾರಿಗೆ ಬಂದು 75ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗಾಗಲೇ 74 ವರ್ಷ ತುಂಬಿ ಜನವರಿ 26ಕ್ಕೆ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ 75ನೇ ವರ್ಷ ಸಂವಿಧಾನ ಜಾರಿಗೆ ಬಂದಂತ ಅಮೃತ ಉತ್ಸವ. 75ನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಈ ಸಂವಿಧಾನ ಜಾಥಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಜನವರಿ 26ನೇ ತಾರೀಕಿನಿಂದ, ಈ ವರ್ಷದ ಜನವರಿ 26ನೇ ತಾರೀಕಿನಿಂದ ಹಮ್ಮಿಕೊಂಡಿದ್ದಾರೆ. ಅದು 23ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. 23ನೇ ತಾರೀಕಿಗೆ ಕೊನೆ ಆಗ್ತದೆ. 24, 25 2 ದಿನಗಳು ರಾಷ್ಟ್ರೀಯ ಏಕತೆ ಸಮಾವೇಶ ಕಾರ್ಯಕ್ರಮ ನಡೀತದೆ ಬೆಂಗಳೂರಿನಲ್ಲಿ. ಇದಕ್ಕೆ ಬಹಳ ಹೆಸರಾಂತ ಭಾಷಣಕಾರರು ಇದರಲ್ಲಿ ಭಾಗವಹಿಸ್ತಾರೆ. ಖ್ಯಾತ ಚಿಂತಕರುಗಳಾದಂಥ ಪ್ರೊಫೆಸರ್ ಅಶುತೋಷ್ ವಸ್ನೇರ್ನಿಯ ಹಾಗೂ ಗಣೇಶ್ ದೇವಿ, ಡಾಕ್ಟರ್ ಗಣೇಶ್ ದೇವಿ, ಪ್ರೊಫೆಸರ್ ಜಯಂತಿ ಘೋಷ್, ಪ್ರೊಫೆಸರ್ ಸುಖದೇವ್ ತೋರಟ್, ಪ್ರೊಫೆಸರ್ ಕಾಂಚಾ ಐ ಶಫರ್ಡ್, ವರ್ಷಮಂದರ್, ಪ್ರಶಾಂತ್ ಭೂಷಣ್, ಬಿಜ್ವಾಡ ವಿಲ್ಸನ್ ಮತ್ತು ಮೇಧಾ ಪಾಟ್ಕರ್ ಅವರಂತಹ ಅನೇಕ ಜನ ಚಿಂತನಕಾರರು, ಮೇಧಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇಶದ ಸಮಸ್ಯೆಗಳ ಬಗ್ಗೆ, ಜನರ ಭಾವನೆಗಳ ಬಗ್ಗೆ, ಅದಕ್ಕೆ ಪರಿಹಾರಗಳ ಬಗ್ಗೆ, ಸಂವಿಧಾನ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ 24ನೇ ತಾರೀಕು ಉದ್ಘಾಟನೆ ಆಗ್ತದೆ. 25ನೇ ತಾರೀಕು ಕೂಡ ರ್ಯಾಲಿ ನಡೀತದೆ. ದೊಡ್ಡ ರ್ಯಾಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಈ ಜಾಥಾ ಈಗ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಚಾರ ಮಾಡ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.